ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರ ಒಂದು ಅಪೂರ್ವ ಸ್ತೋತ್ರದ 8 ಪದ್ಯಗಳನ್ನು ನಾವು ನೋಡಿದ್ದೇವೆ. ಇನ್ನು 7 ಪದ್ಯ ಇದೆ ಅದರಲ್ಲಿ. ತೀರಾ ಕ್ಲಿಷ್ಟವಾದ ಒಂದು ಪದ್ಯ ನಾವು ಈಗ ಮೊದಲು ನೋಡಬೇಕಾದ್ದು. ಕಾಲಾಕಾಲ ವಿಚಾರಾತಿ ಪ್ರಕಾಲಿತ ಸದಾತನಂ ಪುರುಷಂ ಪ್ರಕೃತಿಸ್ಥಂಚ ಒಂದೇ ವಿಷ್ಣು ಮಜೋತ್ತಮಂ ಅನ್ನೋದು ಆ ಶ್ಲೋಕ, ಸ್ತೋತ್ರದ 9ನೇ ಶ್ಲೋಕ. ಅದರ ಮೊದಲ ಅರ್ಥ ತೀರಾ ಅಸ್ಪಷ್ಟವಾಗಿದೆ. ಕಾಲಾಕಾಲ ವಿಚಾರಾದಿ ಪ್ರಕಾಲಿತ ಸದಾತನಂ ಅನ್ನುವ ಶಬ್ದ ಮೇಲು ನೋಟಕ್ಕೆ ಯಾವುದೇ ಒಂದು ಖಚಿತವಾದ ಅರ್ಥವನ್ನು ಹೇಳುವುದಿಲ್ಲ. ಅದಕ್ಕೆ ಅರ್ಥವನ್ನ ನಾವು ಹುಡುಕಬೇಕು. ಸಹಜವಾಗಿ ಒಂದು ಭಾಷೆಗೆ ಅರ್ಥ ಕೊಡುವ ಶಕ್ತಿ ಇದೆ, ಹಾಗೆ ಮೇಲು ನೋಟಕ್ಕೆ ಯಾವುದೇ ಒಂದು ಸ್ಪಷ್ಟವಾದ ಅರ್ಥವನ್ನ ಅದು ಹೇಳುವುದಿಲ್ಲ. ಅದನ್ನ ನಾವು ಅರ್ಥದ ಅನ್ವೇಷಣೆಯಲ್ಲಿ ತೊಡಗಿದಾಗ ಅದಕ್ಕೆ ಬೇರೆ ಬೇರೆ ರೀತಿಯಿಂದ ಅರ್ಥ ಮಾಡುವ ಸಾಧ್ಯತೆಗಳಿವೆ. ಒಂದು ಅರ್ಥ ಕಾಲ ಅಕಾಲ ವಿಚಾರ ಅಂತಂದ್ರೆ, ಕಾಲ ಅಂತಂದ್ರೆ ಕಾಲ ನಿಯಾಮಕನಾಗಿರತಕ್ಕಂಥವನು, ಯಾವಾಗಲೂ ಕಾಲದ ಅಭಿಮಾನಿ ದೇವತೆ ಅಂತ ಅರ್ಥ. ಸಂಸ್ಕೃತದಲ್ಲಿ ಹೀಗೊಂದು ನಿಯಮ ಇದೆ, ಯಾವುದೇ ಒಂದು ಜಡವಾಚಕವಾದ ಶಬ್ದವನ್ನು ಬಳಸಿದರೆ ಅದರ ಅಭಿಮಾನಿ ದೇವತೆಯನ್ನ ಇಟ್ಟುಕೊಳ್ಳಬೇಕು ಅಂತ. ಇವಾಗ ನಾವು ಅಗ್ನಿ ಅಂತಂದ್ರೆ ಸಂಸ್ಕೃತದಲ್ಲಿ ಬರಿಯ ಬೆಂಕಿ ಅಂತ ಅಷ್ಟೇ ಅರ್ಥ ಅಲ್ಲವೇ ಅಲ್ಲ, ಬೆಂಕಿಯ ಅಭಿಮಾನಿ ದೇವತೆಯಾದ ಅಗ್ನಿ ಅಂತ ಒಬ್ಬ ಇದ್ದಾನೆ, ಇದು ಅದರ ಜೊತೆಗೆ ಬರುವ ಅರ್ಥ. ಹಾಗೆ ಯಾವುದೇ ಒಂದು ಶಬ್ದವನ್ನು ನಾವು ಬಳಸಿದರೆ ಕೇವಲ ಜಡವಾಚಕವಾಗಿ ಅದನ್ನು ವೇದದಲ್ಲಿ ಅರ್ಥ ಮಾಡಬಾರದು. ಆ ಜಡದ ಅಭಿಮಾನಿ ದೇವತೆಯ ಪರವಾಗಿ ಅರ್ಥ ಮಾಡಬೇಕು ಅಂತ. ಅದಕ್ಕೆ ಅನೇಕ ದೃಷ್ಟಾಂತಗಳು ಇವೆ ವೇದದಲ್ಲಿ. ಮೃದ ಬ್ರವೀತ್ ಅಂತ ಹೇಳ್ತಾರೆ, ಅಂದರೆ ಮಣ್ಣು ಮಾತನಾಡಿತು. ಆಪೋ ಅಬ್ರುವನ್ ಅಂತ ಹೇಳ್ತಾರೆ ವೇದದಲ್ಲಿ, ಅದರ ಅರ್ಥ ನೀರು ಮಾತನಾಡಿತು ಅಂತ. ಮಣ್ಣು ನೀರು ಮಾತನಾಡಿಕೊಂಡಿತು ಅಂತ. ಜಡವಾಗಿದ್ದರೆ ಅದು ಮಾತನಾಡಿಕೊಳ್ಳುವುದು ಸಾಧ್ಯವಿಲ್ಲ. ಆಗ ಮಣ್ಣಿನ ಅಭಿಮಾನಿ ದೇವತೆ ಮತ್ತು ನೀರಿನ ಅಭಿಮಾನಿ ದೇವತೆ, ಪೃಥ್ವಿ ದೇವತೆ ಮತ್ತು ಜಲಾಭಿಮಾನಿ ದೇವತೆ ಅವರು ಮಾತನಾಡಿದ್ರು ಅಂತ ಶಾಸ್ತ್ರಕಾರರು ಅದಕ್ಕೆ ಅರ್ಥ ಮಾಡ್ತಾರೆ. ಇನ್ನೊಂದು ರೀತಿಯಿಂದ ಈ ಮಾತುಗಳಿಗೆ ಅರ್ಥ ಮಾಡಲಿಕ್ಕೆ ಬರ್ತದೆ, ಅಲಂಕಾರಿಕವಾದ ಮಾತು. ಮಣ್ಣು ಮಾತನಾಡಿತು ಅಂತ ಹೇಳಿದ್ರೆ, ಈಗ ಕಮಲ ಕಣ್ಬಿಟ್ಟಿತು ಅಂತ ಹೇಳ್ತೇವೆ ನಾವು, ಕಮಲ ಅರಳಿತು ಅಂತ ಹೇಳುವ ಬದಲು ಸೂರ್ಯ ಮುಡಿದಾಗ ಕಮಲ ಕಣ್ಣರಳಿಸಿತು. ಕಮಲಕ್ಕೆ ಕಣ್ಣೆಲ್ಲಿದೆ ಅರಳಿಸ್ಲಿಕ್ಕೆ? ಕಮಲ ಕಣ್ಣರಳಿಸಿತು ಅನ್ನೋದು ಒಂದು ಸಾಹಿತ್ಯಿಕವಾದ ಭಾಷೆ. ಅದರ ಅರ್ಥ ಕಮಲ ಕಣ್ಬಿಟ್ಟಿತು ಅಂದ್ರೆ ಕಮಲದ ಪಕಳೆಗಳು ತೆರೆಕೊಂಡವು, ಕಮಲ ಅರಳಿತು ಅಂತ. ಹಾಗೆಯೇ ಮಣ್ಣಿನ ಯಾವುದೋ ಒಂದು ಕ್ರಿಯೆಯಿಂದ ಅದು ಹೀಗೆ ಮಾತನಾಡಿದಂತೆ ಒಬ್ಬ ಕವಿಗೆ ಅನ್ನಿಸಿದರೆ ಮಣ್ಣು ಹೀಗೆ ಮಾತನಾಡಿತು ಅಂತ ಅಂದ್ರೆ ಮಣ್ಣನ್ನು ನೋಡಿದಾಗ ತನಗೆ ಹಾಗೆ ಭಾವನೆ ಬಂತು ಅಂತ ಇಷ್ಟೇ ಅರ್ಥ. ಆ ರೀತಿ ಹೇಳುವುದು ಒಂದಿದೆ, ಅದು ಕವಿಗಳ ಭಾಷೆ ಆಯಿತು. ಆದರೆ ವೇದಾಂತ ಹೀಗೆ ಬರೇ ಕಾವ್ಯಾತ್ಮಕವಾಗಿ ಹೇಳುವುದಿಲ್ಲ, ವಸ್ತುನಿಷ್ಠವಾಗಿ ವಿಷಯವನ್ನು ಹೇಳ್ತದೆ. ಅದರಿಂದ ಮಣ್ಣು ಮಾತನಾಡಿತು ಅಂದ್ರೆ ಮಣ್ಣು ಮಾತನಾಡಿದ್ದೇ ಇರಬೇಕದು. ಯಾವ ಮಣ್ಣು ಮಾತನಾಡುವುದು ಸಾಧ್ಯ? ಜಡವಾದ ಮಣ್ಣು ಮಾತನಾಡುವುದು ಸಾಧ್ಯ ಇಲ್ಲ. ಅದನ್ನ ಮಣ್ಣಿನ ಅಭಿಮಾನಿ ದೇವತೆ ಅಂದ್ರೆ ಚೇತನವಾದ ಮಣ್ಣು, ಪೃಥ್ವಿ ದೇವತೆ ಅಂತ ಹೇಳ್ತೇವೆ ನಾವು. ಪೃಥ್ವಿತ್ವಯಾಧೃತ ಲೋಕಾಹ ದೇವಿತ್ವಂ ವಿಷ್ಣುನಾಧೃತ ಅಂತ ಪ್ರಾರ್ಥನೆ ಮಾಡ್ತೇವೆ ನಾವು ಆಸನ ಶುದ್ಧಿಗೆ. ಪೃಥ್ವಿ ದೇವಿ ನೀನು ಇಡೀ ಜಗತ್ತಿನ ಜನರನ್ನು ಹೊತ್ತುಕೊಂಡಿರುವೆ ಅಂತ ಬರೀ ಮಣ್ಣನ್ನು ಹೇಳುವುದಲ್ಲ ಅದು.
ಅದು ಮಣ್ಣಿನಲ್ಲಿರತಕ್ಕಂಥ ಆ ಶಕ್ತಿಯನ್ನು ಹೇಳೋದು. ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ಭೂತೆ ತುಳಸಿತ್ವಾಂ ನಮಾಮ್ಯಹಂ ಅಂತೇವೆ. ತುಳಸಿ ದೇವಿಯಿಂದ ಆ ಗಿಡವನ್ನು ಕುರಿತು ಹೇಳೋದಲ್ಲ, ಗಿಡಕ್ಕೆ ಏನೂ ತಿಳಿಯೋದಿಲ್ಲ, ಆ ಗಿಡದ ಒಳಗೆ ಇರತಕ್ಕಂಥ ದೇವತಾ ಶಕ್ತಿಯ ಪ್ರಾರ್ಥನೆ. ಹೀಗೆ ನಾವು ಸಂಸ್ಕೃತ ಸಾಹಿತ್ಯದಲ್ಲಿ ಎಲ್ಲಿ ನೋಡಿದ್ರು ಜಡದ ಬಳಿ ಅವರು ಪ್ರಾರ್ಥನೆ ಮಾಡುವಂತಹದ್ದನ್ನು ನೋಡ್ತೇವೆ. ಅದರ ಅರ್ಥ ಅವರು ಬರಿಯ ಜಡವನ್ನ ಕಾಣುವುದಿಲ್ಲ, ಜಡದ ಒಳಗೆ ಇರತಕ್ಕಂಥ ಚೇತನ ಶಕ್ತಿಯನ್ನ ಪ್ರಾರ್ಥಿಸ್ತಾರೆ. ಇದು ಎಲ್ಲ ಕಡೆ ಇರತಕ್ಕಂಥ ನಿಯಮ. ಹಾಗೆಯೇ ಇಲ್ಲಿ ಕಾಲ ಅಂದ್ರೆ ಕಾಲದ ಅಭಿಮಾನಿ ದೇವತೆ ಅಂತ ಅರ್ಥ. ಕಾಲದ ಅಭಿಮಾನಿ ದೇವತೆ ಯಾರು? ಚತುರ್ಮುಖ ಬ್ರಹ್ಮ. ಪ್ರಕೃತಿಯೂ ಹೌದು, ಲಕ್ಷ್ಮಿಯೂ ಕಾಲದ ಅಭಿಮಾನಿ ದೇವತೆ, ದುರ್ಗೆ ಕಾಲದ ಅಭಿಮಾನಿ ದೇವತೆ. ಚತುರ್ಮುಖ ಬ್ರಹ್ಮನಿಗೆ ಹೆಸರೇ ಸಂವತ್ಸರ ಅಂತ. ಸಂವತ್ಸರ ಪುರುಷ ಅಂತ ಅವನಿಗೆ ಉಪನಿಷತ್ನಲ್ಲಿ ಕರೆದಿದ್ದಾರೆ. ಸಂವತ್ಸರ ಅಂತ ಅವನ ಹೆಸರನ್ನ ನಾರಾಯಣ ಉಪನಿಷತ್ನಲ್ಲಿ, ಮಹಾನಾರಾಯಣ ಉಪನಿಷತ್ನಲ್ಲಿ ಬಂದಿದೆ. ಹಾಗಾಗಿ ಸಂವತ್ಸರ ರೂಪವಾದ ಕಾಲವನ್ನು ನೇಮಿಸ್ತಕ್ಕಂಥ ಶಕ್ತಿ. ಕಾಲ ಅಂದ್ರೆ ಕಾಲದ ಅಭಿಮಾನಿ ದೇವತೆ ಚತುರ್ಮುಖ ಬ್ರಹ್ಮ. ಅಕಾಲ ಅಂದ್ರೆ ಕಾಲದ ಬಂಧನ ಇಲ್ಲದೆ ಇರತಕ್ಕ ಶಕ್ತಿ, ಕಾಲಾತೀತವಾದದ್ದು. ಅಂದ್ರೆ ಭಗವಂತನನ್ನು ಬಿಟ್ಟರೆ ಇನ್ನೊಂದು ಅಕಾಲ ಅಂತಂದ್ರೆ ಪ್ರಕೃತಿ. ಕಾಲ ಅಂದ್ರೆ ಚತುರ್ಮುಖ, ಅಕಾಲ ಅಂದ್ರೆ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ. ಅದನ್ನೇ ಉಪನಿಷತ್ನಲ್ಲಿ ನಾವು ನೋಡಿದ್ವಿ. ಯಚ್ಚಾನ್ಯ ತ್ರಿಕಾಲಾತೀತಂ, ತ್ರಿಕಾಲಾತೀತವಾದದ್ದು ಒಂದು ಪ್ರಕೃತಿ, ಅದನ್ನು ಬಿಟ್ಟರೆ ಮತ್ತೆ ಭಗವಂತ. ಎರಡು ವಸ್ತುಗಳೇ ಇರೋದು. ಕಾಲಾತೀತವಾದದ್ದು ಅಕಾಲ ಅಂದ್ರೆ ಪ್ರಕೃತಿ, ಶ್ರೀತತ್ವ. ವಿಚಾರ ಅಂತಂದ್ರೆ ಆಕಾಶದಲ್ಲಿ ನಿರಂತರವಾಗಿ ಚಲಿಸುವಂಥ ಶಕ್ತಿ. ಚಾರ ಅಂದ್ರೆ ಚರಣ, ಸದಾಗತಿ ಅಂತಾರೆ, ಅಂದ್ರೆ ವಾಯುದೇವರು. ವಾಯುದೇವರಿಗೆ ಸದಾಗತಿ ಇದ್ದ ಹೆಸರು, ಸದಾ ಚಲಿಸುವವರು. ವಿಚಾರ ಅಂದ್ರೂ ಅದೇ ಅರ್ಥ, ವಿಶೇಷವಾಗಿ ಚಲಿಸುವಂತಹ ಶಕ್ತಿ, ಜಗತ್ತಿಗೆ ಚಲನೆ ಕೊಡುವ ಮತ್ತು ತಾನು ನಿರಂತರ ಚಲಿಸುವ ಶಕ್ತಿ. ಹಾಗಾದರೆ ಕಾಲ ಅಂತಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಆಯ್ತು, ಅಕಾಲ ಅಂತಂದ್ರೆ ಲಕ್ಷ್ಮಿ ಅಂತ ಆಯ್ತು, ವಿಚಾರ ಅಂದ್ರೆ ವಾಯುದೇವರು ಅಂತ ಆಯ್ತು. ಇದು ಶುದ್ಧವಾದ ತತ್ವಗಳು ಅಂತ. ಕಾಲಮಾನಿನಿ ಅಂತಂದಾಗ ಚತುರ್ಮುಖ ಬ್ರಹ್ಮ, ಅವನ ಜೊತೆಗೆ ಬ್ರಹ್ಮನ ಪತ್ನಿಯಾಗಿರತಕ್ಕಂಥ ಸರಸ್ವತಿ. ವಿಚಾರ ಅಂತಂದ್ರೆ ವಾಯುದೇವರು, ಅವರ ಜೊತೆಗೆ ವಾಯುದೇವರ ಪತ್ನಿಯಾದ ಸಪತ್ನೀಕರಾಗಿ ದೇವತೆಗಳ ಗ್ರಹಣ ಭಾರತಿ. ಹಾಗಾದ್ರೆ ಲಕ್ಷ್ಮಿ, ಬ್ರಹ್ಮವಾಯುಗಳು, ಸರಸ್ವತಿ, ಭಾರತೀಯರು, ಇಷ್ಟು ಜನ ಕಾಲಾಕಾಲ ವಿಚಾರ ಅನ್ನುವ ಶಬ್ದದಿಂದ ನಾವು ಪರಿಗ್ರಹಣ ಮಾಡಿದಾಗ ಆಯ್ತು. ಈ ಮೂರು ತತ್ವಗಳಿಗೆ, ಮೂರು ಕಕ್ಷೆಯಲ್ಲಿ ಇರತಕ್ಕ ತತ್ವಗಳಿಗೆ ಲಕ್ಷ್ಮಿ ಮತ್ತು ಬ್ರಹ್ಮವಾಯುಗಳು ಅದನ್ನು ಒಂದೇ ಅಂತ ಇಟ್ಟುಕೊಳ್ತಾರೆ. ಒಂದೇ ರೂಪ, ಒಂದೇ ಮತ್ತೊಂದು ರೂಪಾಂತರವನ್ನು ಹೊಂದುವುದರಿಂದ. ಹಾಗೆ ಭಾರತೀಯ ಸರಸ್ವತಿ ಆಗುವುದರಿಂದ ಸರಸ್ವತಿ, ಲಕ್ಷ್ಮಿ, ಬ್ರಹ್ಮ, ಸರಸ್ವತಿ. ಬ್ರಹ್ಮ ಅಂದ್ರೆ ಬ್ರಹ್ಮನ ಜೊತೆಗೆ ವಾಯು, ಸರಸ್ವತಿ ಅಂದ್ರೆ ಸರಸ್ವತಿ, ಭಾರತಿ. ಇವು ಮೂರನ್ನ ಪರಶುಕ್ಲತ್ರಯ ಅಂತ ಕರೀತಾರೆ. ಅಂದ್ರೆ ಅತ್ಯಂತ ಶುದ್ಧವಾದ ಮೂರು ವಸ್ತುಗಳು ಅಂತ. ಜೀವರಲ್ಲಿ ಇಷ್ಟು ಪರಿಶುದ್ಧವಾಗಿ ಭಗವಂತನನ್ನು ತಿಳಿಯುವಂತಹ ಅತ್ಯಂತ ಪರಿಶುದ್ಧವಾದ ಶುದ್ಧ ಸತ್ವಮಯವಾಗಿರತಕ್ಕಂಥ ಮೂರು ಜೀವಗಳು ಅಂತ. ಲಕ್ಷ್ಮಿ ಮತ್ತು ಬ್ರಹ್ಮವಾಯುಗಳು ಮತ್ತು ಸರಸ್ವತಿ, ಭಾರತೀಯರು. ಬ್ರಹ್ಮವಾಯುಗಳನ್ನ ಒಂದೇ ಯೂನಿಟ್ ಆಗಿ ತಗೊಂಡ್ರೆ, ಸರಸ್ವತಿಯನ್ನು ಒಂದೇ ತಗೊಂಡ್ರೆ ಮೂರೇ ಆಯ್ತು. ಮೂರು ಕಕ್ಷೆಯಲ್ಲಿ ಇರತಕ್ಕ ಮೂರು ಶುದ್ಧ ವಸ್ತುಗಳು ಅಂತ, ಪರಶುಕ್ಲ ತ್ರಯಗಳು ಅಂತ ಹೇಳ್ತಾರೆ ಇವನ್ನ. ಈ ಪರಶುಕ್ಲ ತ್ರಯಗಳನ್ನ ಕಾಲ, ಅಕಾಲ, ವಿಚಾರ ಅನ್ನುವ ಶಬ್ದದಿಂದ ಆಚಾರ್ಯರು ಹೇಳಿದ್ದಾರೆ. ಮತ್ತು ಆದಿ ಶಬ್ದ ಹಾಕಿದರು. ಅಂದ್ರೆ ಇವರು ಮುಖ್ಯ. ಅನಂತರ ಆದಿ ಶಬ್ದದಿಂದ ಗರುಡಶೇಷ ರುದ್ರಾದಿಗಳು, ಇಂದ್ರಾದಿಗಳು, ಋಷಿಗಳು, ದೇವ ಗಂಧರ್ವರು ಎಲ್ಲರೂ ಬಂದರು. ಇವೆಲ್ಲರಿಂದ ಕಾಲಾಕಾಲ ವಿಚಾರಾದಿಗಳಿಂದ ಪ್ರಕಾಲಿತ ಅಂದ್ರೆ ಕಲಸಂಖ್ಯಾಲ್ಪಟ್ಟದ್ದು. ಇವರೇ ಮುಖ್ಯವಾಗಿ ಅದನ್ನು ಮೊದಲು ತಿಳಿದವರು ಮತ್ತು ಇವರಿಂದ ತಿಳಿಸಲ್ಪಟ್ಟ ತತ್ವ. ದೇವತೆಗಳಿಂದ ಋಷಿಗಳಿಗೆ, ಋಷಿಗಳಿಂದ ಮಂತ್ರಗಳ ಮೂಲಕ ನಮಗೆ ಈ ತತ್ವದ ಅರಿವು ಬಂತು. ಹಾಗಾಗಿ ಕಾಲ, ಅಕಾಲ, ವಿಚಾರ, ಬ್ರಹ್ಮದೇವರು ಮತ್ತು ವಾಯುದೇವರು, ಸರಸ್ವತಿ, ಭಾರತೀಯರು ಮತ್ತು ಶ್ರೀತತ್ವ. ಈ ತತ್ವಗಳ ಮೂಲಕ ಆದಿ ಮುಂತಾದ ಇವರ ಅನಂತರ ಇರತಕ್ಕಂಥ ರುದ್ರೇಂದ್ರಾದಿ ದೇವತೆಗಳ ಮೂಲಕ ಪ್ರಕಾಲಿತ ಅಂದ್ರೆ ಕಲ ಅಂದ್ರೆ ಟು ನೋ, ತಿಳಿಯಲ್ಪಟ್ಟ ಮತ್ತು ಇತರರಿಗೆ ಶಿಷ್ಯ ಪರಂಪರೆಗೆ ತಿಳಿಸಲ್ಪಟ್ಟ ಸದಾತನಂ ನಿತ್ಯವಾದ ತತ್ವ. ಇದು ಒಂದು ಅರ್ಥ. ಇಲ್ಲಿ ನಿಮಗೊಂದು ಸಂಶಯ ಬರಬಹುದು. ಬ್ರಹ್ಮ, ಕಾಲ ಅಂದ್ರೆ ಬ್ರಹ್ಮ,
ಚತುರ್ಮುಖ. ವಿಚಾರ ಅಂದ್ರೆ ವಾಯು. ಈ ಇಬ್ಬರು ಸಮಾನ ಸ್ಕಂದರ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಯಾಕೆ ಹೇಳಿದ್ದು? ಮೊದಲು ಹೇಳಬೇಕಿತ್ತಲ್ವಾ ಅಂತ. ಅದು ಇನ್ನೊಂದು ಅರ್ಥಕ್ಕೆ ಬೇಕಾಗಿ ಹಾಗೆ ಹೇಳಿದ್ದು. ಅನೇಕ ಅರ್ಥದಲ್ಲಿ ತೆರೆಕೊಳ್ಳಬೇಕಾದಾಗ ಒಂದು ಶಬ್ದದ ಕ್ರಮವನ್ನು ವ್ಯತ್ಯಾಸ ಮಾಡ್ತಾರೆ. ಇದಕ್ಕೆ ಇನ್ನೊಂದು ರೀತಿಯಿಂದ ಅರ್ಥ ಇದೆ. ಏನು ಅಂದ್ರೆ, ಕಾಲ ಅಂದ್ರೆ ಕಾಲಬದ್ಧರಾದ ಜೀವರು, ಹುಟ್ಟು ಸಾವುಗಳಿಗೆ ಒಳಗಾದವರು, ಕಾಲವಶರಾಗುವವರು. ಅಕಾಲ ಅಂದ್ರೆ ಕಾಲಬದ್ಧ ಆಗದ ಜೀವರು, ಅಂದರೆ ಕಾಲರು ಅಂತಂದ್ರೆ ಸಂಸಾರಿಗಳು, ಕಾಲಬದ್ಧರಾದವರು. ಅಕಾಲರು ಅಂದ್ರೆ ಕಾಲಬಂಧನವನ್ನ ಮೀರಿ ನಿಂತವರು, ಅಂದ್ರೆ ಮುಕ್ತರು. ಕಾಲ ಮತ್ತು ಅಕಾಲ ಅಂದ್ರೆ ಅವರು ಅಮುಕ್ತರು ಮತ್ತು ಮುಕ್ತರು. ಈ ಅರ್ಥವನ್ನು ಇಲ್ಲಿ ತುಂಬುವುದಕ್ಕೋಸ್ಕರ ಶಬ್ದವನ್ನು ಮುಂದೆ ಹಿಂದೆ ಮಾಡಿದರು. ಕಾಲರು ಅಂದ್ರೆ ಕಾಲ ಬದ್ಧರಾಗಿರತಕ್ಕಂಥ ಸಂಸಾರಿ ಜೀವರು. ಈ ಕಾಲ ಮತ್ತು ಅಕಾಲರ ವಿಚಾರ ಅಂದ್ರೆ ವಿಮರ್ಶೆ. ಮುಕ್ತರಿಂದಲೂ ಅಮುಕ್ತರಿಂದಲೂ ಮಾಡತಕ್ಕಂಥ ವಿಚಾರ ಅಂದ್ರೆ ನಿರಂತರ ಚಿಂತನೆ. ಆದಿ ಶಬ್ದದಿಂದ ಮೊದಲು ವಿಚಾರ ಅಂದ್ರೆ ಶಾಸ್ತ್ರ ವಿಚಾರ, ಶಾಸ್ತ್ರ ಮಥನ ಅಂದ್ರೆ ಮನನ, ವಿಚಾರ ಅಂದ್ರೆ ಮನನ. ಅದರಿಂದ ಬರತಕ್ಕಂಥ ಆದಿ ಶಬ್ದದಿಂದ ಮನನದ ಅನಂತರ ಮಾಡತಕ್ಕಂಥ ಉಪಾಸನೆ, ಧ್ಯಾನ. ಇದೆಲ್ಲ ವಿಚಾರಾದಿಗಳು. ಮುಕ್ತರು ಅಮುಕ್ತರು ಭಗವಂತನನ್ನ ಮೊದಲು ವಿಚಾರ ಮಾಡಿ, ಆದಿ ಶಬ್ದದಿಂದ ವಿಚಾರದ ಅನಂತರ ಧ್ಯಾನ ರೂಪವಾದ ಅಂತರಂಗದ ಪೂಜೆ ಅಥವಾ ಯಜ್ಞ ಆರಾಧನಾ ರೂಪವಾದ ಬಹಿರಂಗದ ಪೂಜೆಗಳನ್ನು ಏನು ಮಾಡ್ತಾರೆ, ಅದರಿಂದ ಪ್ರಕಾಲಿತ ತಿಳಿಯಲ್ಪಟ್ಟದ್ದು ಅಂತ. ಮುಕ್ತರಿಂದಲೂ ಅಮುಕ್ತರಿಂದಲೂ ಶಾಸ್ತ್ರ ವಿಮರ್ಶೆಯಿಂದಲೂ ಮತ್ತು ಧ್ಯಾನದಿಂದಲೂ ತಿಳಿಯಲ್ಪಟ್ಟ ಸದಾತನವಾದ ತತ್ವ. ಈಗ ನಿಮಗೊಂದು ಸಂಶಯ ಬರ್ಬೋದು ಪುನಃ. ಹೌದು, ಅಮುಕ್ತರು ಧ್ಯಾನ ಮಾಡುವುದು, ಶಾಸ್ತ್ರ ವಿಚಾರ ಮಾಡುವುದು ಎಲ್ಲ ಸರಿ. ಮುಕ್ತರು ಎಂತದ್ದು ವಿಚಾರ ಮಾಡುವುದು? ಅವರಿಗೆಲ್ಲ ತಿಳಿದ ಮೇಲೆ ಮೋಕ್ಷಕ್ಕೆ ಹೋಗಿ ಮತ್ತೆ ಪುನಃ ಶಾಸ್ತ್ರ ವಿಚಾರ ಎಂತದ್ದು ಮಾಡುವುದು? ಅಲ್ಲಿ ಹೋಗಿಯೋ ಅವರು ಶಾಸ್ತ್ರ ಪಾಠ ಶಾಂತಿ ಪಾಠವೇ ಹಾಕಬೇಕಾದರೆ ಮುಕ್ತಿಗೆ ಹೋಗೋದು ಯಾಕೆ ಮತ್ತೆ? ಮುಕ್ತಿಗೆ ಹೋದ ಮೇಲೆ ಕೂಡ ಶಾಸ್ತ್ರದ ಚಿಂತನೆ ಮತ್ತು ಧ್ಯಾನ ಅಂತ ಉಂಟು. ಧ್ಯಾನ ಯಾಕೋಸ್ಕರ ಮಾಡುವುದು? ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ಧ್ಯಾನ. ಅದು ಯಾವಾಗ ಆಯಿತೋ ಆಮೇಲೆ ಪುನಃ ಧ್ಯಾನ ಯಾಕೆ ಮಾಡೋದು? ಆದ್ರಿಂದ ಅಮುಕ್ತರು ಸರಿ ಧ್ಯಾನ ಮಾಡುವುದು, ವಿಚಾರ ಮಾಡುವುದು. ಮುಕ್ತರು ವಿಚಾರ ಮಾಡ್ಲಿಕ್ಕೆ ಏನುಂಟು? ಅವರು ಎಲ್ಲ ಜ್ಞಾನವನ್ನ ಪ್ರಕಾಶ ಸ್ವರೂಪರವರು, ಜ್ಞಾನದ ವಿಕಾಸ ಆದವರು. ಅವರು ಧ್ಯಾನ ಮಾಡ್ಲಿಕ್ಕೆ ಏನುಂಟು? ಅವರು ಧ್ಯಾನ ಮಾಡ್ಲಿಕ್ಕೆ ಉಂಟು. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಬುದ್ಧೌ ಶರಣಮನ್ವಿಚ್ಛ ಅಂತ. ಬುದ್ಧಿ ಬಂದ ಮೇಲೂ, ಬುದ್ಧಿ ಅಂದ್ರೆ ಜ್ಞಾನ, ಭಗವಂತನ ಅರಿವು ಬಂದ ಮೇಲೂ ಕೂಡ ಭಗವಂತನ ಜ್ಞಾನ ಮಾರ್ಗದಲ್ಲಿ ಶರಣ ಮತ್ತು ಮತ್ತೆ ಜ್ಞಾನ ಮಾರ್ಗವನ್ನು ನಿಲ್ಲಿಸಿ ಬಿಡಬೇಡ ಅಂತ. ತಿಳಿಯಿತು ಅಂತ ತಿಳಿಯೋದೇ ದೊಡ್ಡ ತಪ್ಪು. ಆದ್ದರಿಂದ ತಿಳಿದ ಮೇಲೂ ಮತ್ತಷ್ಟು ತಿಳಿಯಲಿಕ್ಕೆ ಪ್ರಯತ್ನ ಮಾಡುವಂತ. ಮುಕ್ತರಿಗೂ ಕೂಡ ಭಗವಂತ ಪೂರ್ತಿ ತಿಳಿದಿರಲ್ಲ, ಅಲ್ಲಿಯೂ ಭಗವಂತನ ಚಿಂತನೆ ನಡೀತಾನೇ ಇರ್ತದೆ. ಹಾಗಾದ್ರೆ ಕಷ್ಟ ಆಯ್ತಲ್ಲ. ಈಗಲೂ ಸಾಧನೆ, ಆಗಲೂ ಸಾಧನೆ. ಒಂದು ಸಾಧನೆ ಮಾಡಿ ಒಂದು ಸಿದ್ಧಿ ಇಲ್ಲ. ಆ ಚಿಂತನೆ ಉಂಟಲ್ವಾ, ಅದು ಸಿದ್ಧಿ ರೂಪ. ಇದು ಸಾಧನ ರೂಪ, ಅದು ಸಿದ್ಧಿ ರೂಪ. ಅದು ಏನನ್ನೋ ಪಡೆಯುವುದಕ್ಕೋಸ್ಕರ ಸಾಧನೆ ಅಲ್ಲ. ಹಾಗೆ ಚಿಂತನೆ ಮಾಡುವುದೇ ಒಂದು ಆನಂದಮಯವಾದ ಸ್ಥಿತಿ. ಅದರಿಂದ ಅದೇ ಒಂದು ಸಿದ್ಧಿ. ಈಗ ಕಷ್ಟದಿಂದ ಸಾಧಿಸುವುದು, ಆಗ ಅದು ಸಹಜ ಸ್ಥಿತಿ. ಆದ್ದರಿಂದ ಆಗಲೂ ಭಗವಂತನ ವಿಚಾರ, ಭಗವಂತನ ಚಿಂತನೆ ಮುಕ್ತಿಯಲ್ಲೂ ಕೂಡ ಜೀವ ಮಾಡ್ತಾ ಇರ್ತಾರೆ. ಎಷ್ಟು ಮಾಡಿದರೂ ಮುಗಿಯದ ಚಿಂತನೆ ಅದು. ಆದ್ದರಿಂದ ಬುದ್ಧವು ಶರಣಮನ್ವಿಚ್ಛ ಅಂತ. ಬುದ್ಧವು ಇದಕ್ಕೆ ಪ್ರಸಿದ್ಧವಾದ ಅರ್ಥ ಬೇರೆ. ಆಚಾರ್ಯರು ಈ ಅಪೂರ್ವವಾದ ಅರ್ಥವನ್ನು ಬರೆದಿದ್ದಾರೆ. ಬುದ್ಧವು ಜಾತಾಯಾಮಪಿ, ಭಗವಂತನ ಅರಿವು ಬಂದ ಮೇಲೆ ಕೂಡ, ಅಪರೋಕ್ಷ ಜ್ಞಾನ ಬಂದ ಮೇಲೆ ಕೂಡ ಭಗವಂತನನ್ನು ಶರಣಾಗು, ಅವನ ಅರಿವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡು ಅಂತ ಈ ಅರ್ಥವೂ ಈ ಗೀತೆಯ ಶ್ಲೋಕಕ್ಕಿದೆ ಅಂತ ಆಚಾರ್ಯರು ಹೇಳಿದ್ದಾರೆ. ಆದ್ದರಿಂದ ಮುಕ್ತರೂ ಕೂಡ ಹೌದು, ಅವರು ಚಿಂತನೆ ಮಾಡಲಿ, ಅವರು ಧ್ಯಾನ ಮಾಡೋದು, ಯಜ್ಞಯಾಗಾದಿಗಳನ್ನ ಮಾಡೋದು ಅಂದ್ರೆ ಏನು ಅಂತ ಭಾರತದಲ್ಲಿ ಒಂದು ಮಾತಿದೆ, ಕೃಷ್ಣೋ ಮುಕ್ತೈ ಇಜ್ಯತೆ ವೀತ ಮೋಹೈ. ಮುಕ್ತರು ಕೂಡ ಕೃಷ್ಣನನ್ನು ಯಜ್ಞಯಾಗಗಳಿಂದ ಆರಾಧನೆ ಮಾಡ್ತಾರೆ. ಹಾಗಾದ್ರೆ ಅಂತರಂಗ ಪೂಜೆ ಬಹಿರಂಗ ಪೂಜೆಯೂ ಮುಕ್ತಿಯಲ್ಲಿದೆ ಅಂತ. ಶಾಸ್ತ್ರದ ನಿರಂತರ ವಿಮರ್ಶೆ, ಅವರಿಗೆ ಒಂದು ಶಾಸ್ತ್ರ ಅರ್ಥ ಆಗಿ ಎಲ್ಲ ಆಗಿ ಆಮೇಲೆ ಮೋಕ್ಷಕ್ಕೆ ಹೋಗುದು. ಮತ್ತೆ ಪುನಃ ಶಾಸ್ತ್ರದ ವಿಮರ್ಶೆ ಎಂತದ್ದು, ಭಗವಂತನ ಗುಣ ಚಿಂತನೆ ಮಾಡಲಿ. ಶಾಸ್ತ್ರ ವಿಚಾರ ಎಂತದ್ದು ಮಾಡೋದು ಅವರು? ಶಾಸ್ತ್ರ ವಿಚಾರವೂ ಇದೆ. ವೇದದಲ್ಲಿ ಒಂದು ಮಾತಿದೆ, ಮುಕ್ತಿಯಲ್ಲಿ ಏನಾಗ್ತಾ ಇದೆ, ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾಂ ಯಜ್ಞಸ್ಯ ಮಾತ್ರ ವಿಮಿಮೀತ ಉತ್ವಹ. ಅಲ್ಲಿ ಒಬ್ಬ ಚತುರ್ಮುಖ, ಇದು ಮೋಕ್ಷದಲ್ಲಿ ಮಾತ್ರ ಸಾಧ್ಯ. ಅನೇಕ ಮಂದಿ ಚತುರ್ಮುಖರಿರೋದು ಬ್ರಹ್ಮರು. ಒಬ್ಬ ಚತುರ್ಮುಖ
ಋಗ್ವೇದವನ್ನ ಹಿಡ್ಕೊಂಡು ಅದರ ಅರ್ಥ ಚಿಂತನೆ ಮಾಡ್ತಾ ಇದ್ದಾನಂತೆ. ಒಬ್ಬ ಚತುರ್ಮುಖ ಯಜುರ್ವೇದ ಗಾಯತ್ರಂತ್ವೋ ಗಾಯತಿ ಶಕ್ವರೀಷು, ಒಬ್ಬ ಸಾಮವೇದದ ಗಾಯತ್ರಿ ಛಂದಸ್ಸಿಗೆ ಶಕ್ವರಿ ಸಾಮ ಅಂತ ಅಂದ್ರೆ ಒಂದು ರಾಗ ವಿಶೇಷ. ಗಾಯತ್ರಿ ಛಂದಸ್ಸನ್ನ ಶಕ್ವರಿ ರಾಗ ಸಾಮದಲ್ಲಿ ಹಾಡುತ್ತಾ ಆ ಗಾನದಿಂದ ಬರುವ ಅರ್ಥ ವಿಶೇಷಗಳನ್ನು ಅನುಮಾನ. ಆಮೇಲೆ ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾಂ, ಒಬ್ಬ ಚತುರ್ಮುಖ ಪುರಾಣಗಳ ಅರ್ಥ ಚಿಂತನೆ ಮಾಡ್ತಾ ಇದ್ದಾನೆ. ಜಾತ ವಿದ್ಯೆ ಎಂದರೆ ಪುರಾಣಗಳು. ಯಜ್ಞಸ್ಯ ಮಾತ್ರ ವಿಮಿಮೀತ ಉತ್ವಹ, ಯಜ್ಞಗಳಲ್ಲಿ ಭಗವಂತನ ಯಾವ ರೂಪವನ್ನು ಚಿಂತನೆ ಮಾಡಬೇಕು ಕರ್ಮದಲ್ಲಿ ಅಂತ ಅನ್ನೋದನ್ನು ಮತ್ತೊಬ್ಬ ಯೋಚನೆ ಮಾಡ್ತಾ ಇದ್ದಾನೆ. ಹೀಗೆ ಭಗವಂತನ ರೂಪದ ಚಿಂತನೆ ಶಾಸ್ತ್ರದ ಮೂಲಕ ಕೂಡ ಮೋಕ್ಷದಲ್ಲಿಯೂ ಇದೆ. ಹಾಗಾದ್ರೆ ಅವರಿಗೆ ಶಾಸ್ತ್ರಜ್ಞಾನ ಆಗಲಿಲ್ಲ ಅಂತ ಅರ್ಥ ಆಯ್ತಲ್ಲ. ಅವರಿಗೂ ಸುಮಾರಾಗಿ ನಮ್ಮ ಹಾಗೆ ಆಯ್ತು, ಏನು ವ್ಯತ್ಯಾಸ ಆಗಲಿಲ್ಲ ಮುಕ್ತರು. ಅದಕ್ಕೆ ಶಾಸ್ತ್ರದ ಜ್ಞಾನ ಅವರಿಗೆ ಆಗಿಲ್ಲ, ಆಗಿದೆ ಆದರೆ ಆಗಲಿಲ್ಲ. ಆಗಿದೆ ಅನ್ನೋದು ಸತ್ಯ, ಆಗಲಿಲ್ಲ ಅನ್ನೋದು ಸತ್ಯ. ಅವರಿಗೆ ಶಾಸ್ತ್ರದ ಯಥಾರ್ಥ ಜ್ಞಾನ ಆಗಿದೆ, ಆದರೆ ಶಾಸ್ತ್ರದ ಪೂರ್ಣ ಜ್ಞಾನ ಮುಕ್ತರಿಗೂ ಆಗಬೇಕಾದ ನಿಯಮ ಇಲ್ಲ. ಯಾಕೆಂದ್ರೆ ಮಹಾಭಾರತವನ್ನೇ ಆಚಾರ್ಯರು ಮಹಾಭಾರತ ಬಗ್ಗೆ ಒಂದು ಮಾತು ಹೇಳ್ತಾರೆ. ಏನು? ಕೇವಲ ಈಶ್ವರ ದೃಷ್ಟಾರ್ಥ ಯುಕ್ತಾಂ ಅಂತ. ಅದನ್ನ ಬರೆದವನು ಭಗವಂತ, ವೇದವ್ಯಾಸ ರೂಪಿಯಾದ ಭಗವಂತ. ಅದರ ಪೂರ್ತಿ ಅರ್ಥಗಳು ಭಗವಂತನಿಗೆ ಮಾತ್ರ ಗೊತ್ತು ಅಂತ, ಬ್ರಹ್ಮವಾಯುಗಳಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅವರಿಗೂ ಶಾಸ್ತ್ರದಲ್ಲಿ ಗೊತ್ತಿಲ್ಲದಿರುವ ಅಂಶ ಉಂಟು ಅಂತ ಆಯ್ತು. ಅದನ್ನೇ ಪುರಾಣದಲ್ಲೂ ಹೇಳಿದ್ದಾರೆ, ಬ್ರಹ್ಮಾಪಿ ತನ್ನ ಜಾನಾತಿ. ಮಹಾಭಾರತದ ಪೂರ್ಣ ಅರ್ಥವನ್ನ ಸ್ವತಃ ಚತುರ್ಮುಖ ಬ್ರಹ್ಮನೂ ಪೂರ್ತಿ ತಿಳಿದಿಲ್ಲ. ಮತ್ತು ಸ್ವಲ್ಪ ಸ್ವಲ್ಪ ಈಶತ್ ಸರ್ವೋಪಿ ಜಾನತಿ, ಸ್ವಲ್ಪ ಸ್ವಲ್ಪ ಎಲ್ರಿಗೂ ಗೊತ್ತಿದೆ, ಪೂರ್ತಿ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಶಾಸ್ತ್ರ ಪುರಾಣಗಳನ್ನ ವೇದಗಳನ್ನ ಅನಂತಾವಯಿ ವೇದಾಹ ಅದನ್ನು ಮುಗಿಸುವಂತಹ ಪ್ರಶ್ನೆ ಇಲ್ಲ. ಒಂದು ಮಂತ್ರವನ್ನ ಅನಂತ ವಿಧದಿಂದ ನೋಡಬಹುದು, ಅಂಥ ಅನಂತ ಮಂತ್ರಗಳು. ಈ ಮಂತ್ರಗಳಿಂದ ಭಗವಂತನ ಗುಣದ ಅನುಸಂಧಾನ ಅದು ಅನಂತ ಕಾಲದವರೆಗೆ ಮುಕ್ತಿಯಲ್ಲೂ ನಡೆಯುತ್ತೆ. ರಚಾಂ ತ್ವಃ ಪೋಷಮಾಸ್ತೆ ಪುಪುಷ್ವಾನ್ ಗಾಯತ್ರಂತೋ ಗಾಯತಿ ಶಕ್ವರೀಷು ಬ್ರಹ್ಮಾತ್ವೋ ವದತಿ ಜಾತವಿದ್ಯಾಂ ಯಜ್ಞಸ್ಯ ಮಾತ್ರಾಂ ವಿಮಿಮೀತ ಉತ್ವಹ. ತೈತ್ತಿರೀಯ ಉಪನಿಷತ್ನಲ್ಲಿ ಬರುತ್ತೆ, ಏತತ್ ಸಾಮಗಾಯನ್ನಾಸ್ತೆ. ಸಾಮಗಾನ ಮಾಡ್ತಾ ಇರ್ತಾನಂತೆ ಚತುರ್ಮುಖ. ಅಲ್ಲಿ ಮೋಕ್ಷದಲ್ಲಿ ಅಲ್ಲಿ ಉಂಟು. ಏತಂ ಆನಂದಮಯಂ ಆತ್ಮಾನಂ ಉಪಸಂಕ್ರಾಮತಿ, ಏತಂ ಆನಂದಮಯಂ ಆತ್ಮಾನಂ ಉಪಸಂಕ್ರಮ್ಯ ಏತತ್ ಸಾಮಗಾಯನ್ನಾಸ್ತೆ ಹಾವು ಹಾವು ಹಾವು. ಹೀಗೆ ಸಾಮಗಾನ ಮಾಡ್ತಾ ಇರ್ತಾನೆ ಭಗವಂತ. ಹಾವು ಎಲ್ಲ ಬಿಟ್ಟು ಅವನು ಹಾವು 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 ಅಂತ ಯಾಕೆ ಹೇಳಿದ? ಮೋಕ್ಷದಲ್ಲಿ ಹೋಗಿ ಕೂಡ ನೋಡಿ, ಹಾ ಅನ್ನುವುದು ಬಹಳ ಶ್ರೇಷ್ಠವಾದ ಭಗವಂತನ ಒಂದು ನಾಮ. ಅಕಯ ಪ್ರವಿ ಸಂಭೂಮ ಸಖ ಹಾಹ ವಿಷ್ಣುವಾಚಕ ಏಕಾಕ್ಷರಗಳು. ಹಾ ಅಂದ್ರೆ ಎಲ್ಲವನ್ನೂ ಸಂಹರಿಸುವವ, ನಮ್ಮ ದುಃಖವನ್ನು ಪರಿಹರಿಸುವವ. ಹಾ ಅಂದ್ರೆ ಹಾ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಹರಿ. ಅವನು ಎಲ್ಲಕ್ಕಿಂತ ಉತ್ತಮ, ಓಂಕಾರದ ಎರಡನೇ ಅಕ್ಷರ. ಹೀಗೆ ಅವನು ಹಾವು 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 ಅಂತ ಅಲ್ಲಿ ಭಗವಂತನನ್ನ ಗಾನ ಮಾಡ್ತಾ ಇರ್ತಾನೆ, ಸಾಮಗಾನ. ಹೀಗೆ ಬೇರೆ ಬೇರೆ ವೇದಗಳಲ್ಲಿ ಮುಕ್ತಿಯಲ್ಲಿ ಬ್ರಹ್ಮಾದಿ ದೇವತೆಗಳು ವೇದ ಮಂತ್ರದ ಪಠನ, ವೇದ ಮಂತ್ರದ ಶ್ರವಣ, ವೇದ ಮಂತ್ರದ ಚಿಂತನ, ವಿಚಾರ, ಮನನ, ಮಥನ ಮತ್ತು ಅದರ ಮೂಲಕ ಧ್ಯಾನ, ಅಂತರಂಗ ಧ್ಯಾನ, ಬಹಿರಂಗ ಪೂಜೆ ಇದೆಲ್ಲವೂ ಮೋಕ್ಷದಲ್ಲೂ ನಡೆಯುತ್ತದೆ. ಈಗ ನಡೆಯೋದು ಮಾಡಬೇಕು ಅಂತ ಅನ್ನೋ ಒತ್ತಡಕ್ಕೋಸ್ಕರ ನಾವು ಮಾಡುವುದು. ಮಾಡದೇ ಇದ್ರೆ ದೋಷ ಬರುತ್ತೆ, ಮಾಡದೇ ಇದ್ರೆ ಪಾಪ ಬರುತ್ತೆ, ಈ ಭಯದಿಂದ ಮಾಡುವುದು. ಆಗ ಹಾಗಲ್ಲ, ಮಾಡುವುದರಲ್ಲಿ ಖುಷಿ ಇದೆ, ಅದಕ್ಕೋಸ್ಕರ ಮಾಡುವುದು. ಅಂದರೆ ಈ ವ್ಯತ್ಯಾಸ, ಈ ಬೆಳಗಾತ ಎದ್ದು ಜಪ ಮಾಡುವುದಕ್ಕೂ ಕಾಫಿ ಕುಡಿಯೋದಕ್ಕೂ ಇರೋ ವ್ಯತ್ಯಾಸ. ಜಪ ಮಾಡೋದು ಮಾಡ್ಬೇಕಲ್ಲ ಅಂತ, ಕಾಫಿ ಕುಡಿಬೇಕಲ್ಲ ಅಂತಲ್ಲ, ಕುಡಿಬೇಕು ಅಂದ್ರೆ ಖುಷಿ ಇದೆ, ಅದು ಕುಡಿಯೋದು. ಹಾಗೆ ಮೋಕ್ಷದಲ್ಲಿ ಭಗವಂತನ ಧ್ಯಾನ ಉಂಟಲ್ಲ, ಅದು ಈ ಕಾಫಿ ಕುಡಿಯೋ ಹಾಗೆ ಅವರಿಗೆ ಅದು ಸಹಜ. ಬೆಳಗಾತ ಎದ್ದು ರತಿ ಆಸಕ್ತಿ ಇದೆ ಅದಕ್ಕೆ. ಇಲ್ಲಿ ಮಾಡುವಂತಹದ್ದು ನಮ್ಮ ಹುಡುಗರು ಜಪ ಮಾಡಿದ ಹಾಗೆ, ಅಪ್ಪ ಬೈತಾನಲ್ಲ ಅಂತ ಜಪ ಮಾಡೋದು. ಕಾಫಿ ಕುಡಿದು ಅಪ್ಪ ಬೈತಾನ ಅಂತಲ್ಲ, ಅಪ್ಪ ಬೇಡ ಅಂತ ಹೇಳಿದ್ರು ಕುಡಿತಾನೆ, ಯಾಕಂದ್ರೆ ಅವನಿಗೆ ಸಹಜವಾದ ಇಂಟ್ರೆಸ್ಟ್ ಇದೆ ಅದರಲ್ಲಿ. ಆದ್ರಿಂದ ಕಾಫಿ ಕುಡಿಯುವುದರಲ್ಲಿ ಮತ್ತು ಜಪ ಮಾಡುವುದರಲ್ಲಿ ಇರುವ ವ್ಯತ್ಯಾಸವೇ ಈ ಲೋಕದಲ್ಲಿ ಮಾಡುವ ಸಾಧನೆ ಮತ್ತು ಮೋಕ್ಷದಲ್ಲಿ ಮಾಡುವ ಸಾಧನೆಯ ವ್ಯತ್ಯಾಸ. ಅದು ಸಹಜವಾದ ಆನಂದ ರೂಪ, ಅದು ಸಾಧನೆ ಅಲ್ಲ, ಅದು ಸಿದ್ಧಿ. ಅದನ್ನ ಇಲ್ಲಿ ಹೇಳಿದ್ರು, ಕಾಲ ಅಕಾಲ ವಿಚಾರಾದಿ ಅಂದ್ರೆ ಮುಕ್ತರಿಂದಲೂ ಅಮುಕ್ತರಿಂದಲೂ ವಿಚಾರ ನಡೀತದೆ. ವಿಚಾರದ ಜೊತೆಗೆ ಆದಿ ಅಂದ್ರೆ ಅಂತರಂಗದ ಉಪಾಸನೆ, ಧ್ಯಾನ, ಬಹಿರಂಗದ ಉಪಾಸನೆ. ಉಪಾಸನೆ ಅಂದ್ರೇನೆ ಇದೆ, ಸೋಪಾಸನಾ ಮೊದಲು ನಿರಂತರ ಶಾಸ್ತ್ರದ ಅಧ್ಯಯನ, ಇದು ಮೊದಲನೇ ಮೆಟ್ಲು ಎತ್ತರಕ್ಕೆ ಇರುವುದು. ಎರಡನೇ ಮೆಟ್ಲು ಏನಂದ್ರೆ ಅಧ್ಯಯನ ಮಾಡದೆ ಶಾಸ್ತ್ರದಿಂದ ನಾವು ತಿಳಿದ ಸಂಗತಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುವುದು, ಇದು ಎರಡನೇ ಸ್ಟೇಜ್. ಹೀಗೆ
ಮೊದಲು ಶಾಸ್ತ್ರಾಭ್ಯಾಸ, ಅನಂತರ ಧ್ಯಾನ. ಇದನ್ನೇ ಶ್ರವಣ, ಮನನ, ನಿಧಿಧ್ಯಾಸನ ಅಂತ 3 ಮೆಟ್ಲು ಅಂತ ಹೇಳ್ತಾರೆ. ಅಭ್ಯಾಸಕ್ಕೆ 2 ವಿಧ: ಕೇಳುವುದು, ಕೇಳಿದ್ದನ್ನು ಮನಸ್ಸಲ್ಲಿ ಯೋಚನೆ ಮಾಡುವುದು, ಇದೆರಡೂ ಅಭ್ಯಾಸವೇ. ಹೀಗೆ ಶ್ರವಣ, ಮನನ, ನಿಧಿಧ್ಯಾಸನ ರೂಪವಾಗಿರತಕ್ಕಂಥದ್ದೇ ಜಿಜ್ಞಾಸ ಅಥವಾ ವಿಚಾರ ಅಥವಾ ಉಪಾಸನೆ. ಅದನ್ನೇ ಇಲ್ಲಿ ವಿಚಾರ ಅಂದ್ರೆ ಮೊದಲು ಶಾಸ್ತ್ರಾರ್ಥ ವಿಚಾರ, ಅದರಿಂದ ಭಗವಂತನ ಗುಣಗಳ ವಿಚಾರ ರೂಪವಾಗಿರತಕ್ಕಂಥ ಧ್ಯಾನ, ಬಾಹ್ಯ ಪೂಜೆ. ಇವುಗಳಿಂದ ಪ್ರಕಾಲಿತ ಅಂದರೆ ತಿಳಿಯಲ್ಪಟ್ಟವನು, ಮುಕ್ತರಿಂದಲೂ ಮತ್ತಷ್ಟು ಮತ್ತಷ್ಟು ಹೆಚ್ಚು ಹೆಚ್ಚು ತಿಳಿಯಲ್ಪಟ್ಟವನು, ಅಮುಕ್ತರಿಂದಲೂ ತಿಳಿಯಲ್ಪಟ್ಟವನು, ಅಂಥವನು ಸದಾತನಂ ನಿರಂತರ ಇರತಕ್ಕ, ಕಾಲಾಕಾಲಗಳನ್ನು ನಿಯಂತ್ರಿಸುವ ನಿತ್ಯ ತತ್ವ ಅಂತ. ಇದು ಒಂದು ಅರ್ಥ. ಇನ್ನೊಂದು ರೀತಿಯಿಂದ ಅರ್ಥ ಮಾಡಬಹುದು ಇದಕ್ಕೆ. ಕಾಲ ಅಂತಂದ್ರೆ ಸಂಹಾರಕ ಶಕ್ತಿ. ಚತುರ್ಮುಖ ಬ್ರಹ್ಮ, ರುದ್ರದೇವರು ಇತ್ಯಾದಿಗಳೆಲ್ಲರೂ ಅವರು ಕಾಲಾಭಿಮಾನಿಯಾಗಿರತಕ್ಕ. ಚತುರ್ಮುಖನೂ ಕಾಲ, ರುದ್ರದೇವರು ಕಾಲಯತಿ, ಜಗತ್ತನ್ನು ಸಂಹಾರ ಮಾಡುವುದರಿಂದ ಅವರು ಕಾಲ ಶಬ್ದವಾಚ್ಯರು. ಅಕಾಲ ಅಂದ್ರೆ ಕಾಲದಂತೆ ಇರುವ ಇನ್ನೊಂದು ಯಾವುದು ಕಾಲ ಭಿನ್ನವಾದ, ಕಾಲದ ಸಂಬಂಧ ಇರದೇ ಇರುವಂಥದ್ದು ಆಕಾಶ. ಆಕಾಶ ಅನ್ನುವುದು ಅಕಾಲ, ಯಾಕಂದ್ರೆ ಆಕಾಶಕ್ಕೆ ಕಾಲದ ಸಂಬಂಧ ಇಲ್ಲ. ಕಾಲಾತೀತವಾಗಿರತಕ್ಕಂಥ ಜಡ ಪ್ರಕೃತಿಯಲ್ಲಿ ಕಾಲಾತೀತವಾದದ್ದು ಎರಡೇ ಇರುವುದು. ಒಂದು ಕಾಲಾತೀತವಾದದ್ದು ಕಾಲ, ಇನ್ನೊಂದು ಆಕಾಶ, ಮೂರನೇದಿದೆ ವೇದ. ಜಡದಲ್ಲಿ ಕಾಲಾತೀತವಾಗಿರತಕ್ಕಂಥ ಮೂಲಭೂತವಾದ ಸಂಗತಿಗಳು ಇವು 3. ವೇದ ಅನ್ನೋದು ಆಕಾಶದ್ದೇ ನಾದ, ಆಕಾಶದಲ್ಲಿ ನಿತ್ಯ ಇರತಕ್ಕ ನಾದ ಮತ್ತು ಆಕಾಶ ಮತ್ತು ಕಾಲ, ಈ 3 ಕಾಲಾತೀತಗಳು. ಅದರಲ್ಲಿ ಕಾಲವನ್ನು ಹೇಳಿದರು. ಕಾಲ ಬಿಟ್ರೆ ಅನಂತರ ಉಳಿದದ್ದು ಅಕಾಲ ಅಂದ್ರೆ ಆಕಾಶ. ಅದರ ಕಾಲ ಅಂದ್ರೆ ಕಾಲಾಭಿಮಾನಿಯಾಗಿರತಕ್ಕಂಥ ಚತುರ್ಮುಖ, ಆಕಾಶ ಅಂದ್ರೆ ಆಕಾಶಾಭಿಮಾನಿಯಾಗಿರತಕ್ಕಂಥ ಶಿವ. ಶಿವನ ಪತ್ನಿಯೂ ಆಕಾಶಾಭಿಮಾನಿ, ಗಣಪತಿಯೂ ಆಕಾಶಾಭಿಮಾನಿ, ಬ್ರಹ್ಮನೂ ಕಾಲಾಭಿಮಾನಿ, ಶಿವನೂ ಕಾಲಾಭಿಮಾನಿ, ವಾಯುದೇವರು ಕಾಲಾಭಿಮಾನಿಗಳು. ಈ ಕಾಲಾಭಿಮಾನಿಗಳು ಬೇರೆ ಇದ್ದಾರೆ. ಯಮನೂ ಕಾಲಾಭಿಮಾನಿ ಅಂದ್ರೆ ಮೃತ್ಯು ನಿಯಾಮಕ. ವಿಚಾರ ಅಂದ್ರೆ ವಾಯುದೇವರು, ವಿಚಾರ ಅಂದ್ರೆ ವಾಯುದೇವರು, ಅಕಾಲ ಅಂತಂದ್ರೆ ಆಕಾಶ ಅಂದ್ರೆ ರುದ್ರದೇವರು, ಕಾಲ ಅಂದ್ರೆ ಕಾಲಮಾನಿಯಾಗಿರ್ತಕ್ಕಂಥ ಬ್ರಹ್ಮದೇವರು. ಹೀಗೆ ಬ್ರಹ್ಮ, ರುದ್ರ, ವಾಯು ಈ ಅರ್ಥ ಆಯ್ತು. ಆಮೇಲೆ ಆ ವೇದ ಅಂತ ಇಟ್ಟುಕೊಂಡ್ರೆ ವೇದಾಭಿಮಾನಿಗಳು. ವೇದಾಭಿಮಾನಿಗಳು ಯಾರೆಲ್ಲ? ಋಗ್ವೇದಕ್ಕೆ ಅಗ್ನಿ, ಅಗ್ನೇ ಋಗ್ವೇದ, ವಾಯೋರ್ ಯಜುರ್ವೇದ ಅಂತ. ಅಗ್ನಿ, ವಾಯು, ಆದಿತ್ಯ. ಸಾಮವೇದಕ್ಕೆ ಚಂದ್ರ, ಯಜುರ್ವೇದಕ್ಕೆ ಸೂರ್ಯ, ಋಗ್ವೇದಕ್ಕೆ ಅಗ್ನಿ. ಅಗ್ನಿ, ಚಂದ್ರ, ಸೂರ್ಯ ಇವರು ಆ ಅಕಾಲ ಅಂದ್ರೆ ಕಾಲಬದ್ಧವಲ್ಲದ ವೇದದ ಅಭಿಮಾನಿಗಳು. ಇಂದ್ರ ಪೂರ್ತಿ ಋಗ್ವೇದಕ್ಕೆ ಇನ್ನೊಂದು ಅಭಿಮಾನಿ ದೇವತೆ. ಸೂರ್ಯ ಯಜುರ್ವೇದಕ್ಕೆ ಹೌದು. ಏಕರ್ಷಿ ನಾಮಕ ಅಗ್ನಿ ಸಾಮವೇದಕ್ಕೆ. ಮತ್ತೆ ಇಡೀ ವೇದದ ಅಭಿಮಾನಿ, ಸಮಸ್ತ ವೇದಗಳಿಗೆ ಅಭಿಮಾನಿಯಾಗಿರ್ತಕ್ಕವ ಗರುಡ. ಆದರೆ ಕಾಲಶಬ್ದ ಅಕಾಲ ಶಬ್ದದಿಂದ ಆಕಾಶಮಾನಿಯಾಗಿ ರುದ್ರದೇವರು ಬಂದರು. ರುದ್ರದೇವರ ಜೊತೆಗೆ ಶೇಷನೂ ಬಂದ. ಇನ್ನು ವೇದಾಭಿಮಾನಿಯಾಗಿ ಗರುಡ ಬಂದ. ಕಾಲ ಅಂದ್ರೆ ಬ್ರಹ್ಮ, ಅಕಾಲ ಅಂದ್ರೆ ಗರುಡಶೇಷ ರುದ್ರರು, ಮತ್ತೆ ವಿಚಾರ ಅಂದ್ರೆ ವಾಯು. ಈ ಕಾಲಾಕಾಲ ವಿಚಾರಗಳಾಯ್ತು. ಇವು ಬೇರೆ ಅರ್ಥ ಆಯ್ತು. ಈಗ ಈ ಕಾಲಾಕಾಲ ವಿಚಾರ ಆದಿ ಶಬ್ದದಿಂದ ಇಂದ್ರಾದಿ ಸಮಸ್ತ ದೇವತೆಗಳು. ಇವರನ್ನೆಲ್ಲ ಪ್ರಕಾಲಿತ, ಯಾರಿಂದ ಇವರೆಲ್ಲರೂ ಪ್ರಕಾಲಿತರಾಗಿದ್ದಾರೋ ಅಂದ್ರೆ ಕಲಸಂಹಾರೇ, ಸಂಹರಿಸಲ್ಪಡುತ್ತಾರೋ, ಈ ಎಲ್ಲ ಬ್ರಹ್ಮಾದಿ ದೇವತೆಗಳನ್ನು, ಜಗತ್ತನ್ನು ಸಂಹಾರ ಮಾಡತಕ್ಕ, ಸೃಷ್ಟಿ ಮಾಡತಕ್ಕ ಬ್ರಹ್ಮ, ರುದ್ರ, ಗರುಡ, ಶೇಷ ಆದಿ ಸಮಸ್ತ ದೇವತೆಗಳನ್ನ, ವಾಯುದೇವರನ್ನು ಕೂಡ ಅದನ್ನ ಶ್ರುತಿ ಹೇಳುತ್ತೆ ನೋಡಿ. ವಾಯುರನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಅಂತ ಹೇಳ್ತದೆ. ವಾಯು ಅನಿಲಂ, ಭಗವಂತನ ನೆಲೆ, ನಿಲಯನ, ಭಗವಂತನ ಮುಖ್ಯ ಅಧಿಷ್ಠಾನ ವಾಯುದೇವರು. ಆದ್ದರಿಂದ ವಾಯುದೇವರನ್ನ ನಾವು ಅಮೃತ ಅಂತ ಕರಿತೇವೆ, ಸಾವಿಲ್ಲದ ತತ್ವ ಅಂತ. ಆದರೆ ಅಂಥ ಸಾವಿಲ್ಲದ ತತ್ವವಾದ ವಾಯುದೇವರು ಕೂಡ ಇದಂ ಶರೀರಂ ಅಂಥ ವಾಯುದೇವರ ಶರೀರ ಭಸ್ಮಾಂತಂ, ಅದು ಸುಟ್ಟು ನಾಶವಾಗಲೇಬೇಕು. ಅವರು ಸಶರೀರರಾಗಿ ಮೋಕ್ಷಕ್ಕೆ ಹೋಗುವುದು ಸಾಧ್ಯ ಇಲ್ಲ. ವಾಯುದೇವರು ಅಮೃತರಾದರೂ ಅವರ ಶರೀರ ನಾಶವಾಗಿಯೇ ಮುಕ್ತಿ ಹೋಗಬೇಕು. ಅದೇ ವಿಚಾರವನ್ನು ಅಂದ್ರೆ ನಿರಂತರ ಚಲಿಸುವ ಅಮೃತ ತತ್ವವನ್ನು ಕೂಡ ಪ್ರಕಾಲಿತ, ಸಂಹರಿಸಿದಂಥ, ತಾನು ಮಾತ್ರ ಯಾರ ಹುಟ್ಟು ಸಾವುಗಳ ನಿಯಂತ್ರಣಕ್ಕೂ ಒಳಪಡದ ಸದಾತನವಾದ ತತ್ವ. ಕಾಲಾಕಾಲ ವಿಚಾರಾದಿ ಪ್ರಕಾಲಿತ ಸದಾತನಂ ಅನ್ನುವುದಕ್ಕೆ ಹೀಗೆ ನಾನೀಗ ನಿಮ್ಮ ಮುಂದೆ ಇದು ಅರ್ಥವೇ ಆಗದ ಒಂದು ಶಬ್ದಗಳ ಪುಂಜ.
ಇದಕ್ಕೆ 3 ಅರ್ಥ ನಿಮ್ಮ ಮುಂದೆ ಇಟ್ಟೆ. ಇನ್ನು ನೀವು ಯೋಚನೆ ಮಾಡಿ 4ನೇ ಅರ್ಥ, 5ನೇ ಅರ್ಥ, 6ನೇ ಅರ್ಥ ನೀವೇ ಮಾಡಿಕೊಂಡು ಹೋಗಬಹುದು. ಕಾಲಾಕಾಲ ವಿಚಾರಾದಿ ಪ್ರಕಾಲಿತ ಸದಾತನಂ. ಅವನು ಯಾರು? ಈ ಕಾಲ ಅಕಾಲ ವಿಚಾರ ಅಂದ್ರೆ ಬ್ರಹ್ಮರುದ್ರಾದಿಗಳನ್ನ, ಗರುಡಶೇಷರನ್ನ, ಇಂದ್ರಾದಿಗಳನ್ನ ನಿಯಂತ್ರಿಸುವವನು, ಅವರನ್ನೂ ಸಂಹರಿಸುವವನು, ಮುಕ್ತರಿಂದಲೂ ಅಮುಕ್ತರಿಂದಲೂ ಸದಾ ಚಿಂತಿಸಲ್ಪಡುವವನು, ಬ್ರಹ್ಮ ಲಕ್ಷ್ಮೀ ವಾಯು ಮುಂತಾದವರಿಂದಲೂ ಚಿಂತಿಸಲ್ಪಡುವಂತಹ ಪರಶುಕ್ಲತ್ರಯದಿಂದಲೂ ಚಿಂತಿಸಲ್ಪಡುವವನು ಅಂಥ ಭಗವಂತ ಯಾರವನನ್ನು ಪುರುಷಂ ಪ್ರಕೃತಿಸ್ಥಂಚ ಒಂದೇ ವಿಷ್ಣುಂ ಅಜೋತ್ತಮಂ ಅಂತಂದ್ರು. ಅವನೇ ಪುರುಷ ಅಂದ್ರು. ಅಂದ್ರೆ ಪುರುಷ ಸೂಕ್ತ ಪ್ರತಿಪಾದ್ಯ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಪುರುಷ ಅನ್ನುವ ಶಬ್ದಕ್ಕೆ ವೇದದಲ್ಲಿ ವಿಷ್ಣು ಅಂತ ಅಲ್ಲದೆ ಬೇರೆ ಅರ್ಥವೇ ಇಲ್ಲ, ಎಲ್ಲಿಯೂ ಇಲ್ಲ. ಅಂದ ಅವನು ಪುರುಷ ಶಬ್ದವಾಚ್ಯ. ಯಾಕೆ ಪುರುಷ ಶಬ್ದವಾಚ್ಯ? ಅದಕ್ಕೆ ಕಾರಣವನ್ನು ನಾನು ಈ ಮೊದಲು ಪುರುಷ ಶಬ್ದದ ವಿವರಣೆ ಮಾಡುವಾಗ ಹೇಳಿದ್ದೆ. ಅವನು ನಿಜವಾಗಿ ಲೋಕದಲ್ಲಿ 3 ಥರದ ಪುರುಷರನ್ನ ಹೇಳ್ತಾರೆ ಶಾಸ್ತ್ರದಲ್ಲಿ. 3 ಪುರುಷರನ್ನ. ಒಂದು ಪುರುಷ ಅಂದ್ರೆ ಈ ದೇಹದಲ್ಲಿ ಇರತಕ್ಕ ಜೀವ, ಅವನನ್ನ ಕ್ಷರ ಪುರುಷ ಅಂತ ಕರೆದರು. ದೇಹ ನಾಶವಾಗುತ್ತೆ, ದೇಹ ಹುಟ್ಟುತ್ತೆ, ಹುಟ್ಟು ಸಾವುಗಳಿಗೆ ಬದ್ಧವಾದ ದೇಹದಲ್ಲಿ ಇರತಕ್ಕ ಜೀವ ಕ್ಷರ ಪುರುಷ. ಕ್ಷರವಾದ ಪುರದಲ್ಲಿ ಇರುವವ. ಕ್ಷರ ಅಂದ್ರೆ ನಾಶ, ನಾಶವಾಗುವ ದೇಹದೊಳಗೆ ಇರತಕ್ಕಂಥ ಜೀವ. ಅದು ಬ್ರಹ್ಮಾದಿಗಳೆಲ್ಲ ಐತಿ. ಬ್ರಹ್ಮನಿಂದ ಹಿಡಿದು ನಾವು ನೀವು ಹುಳು ಹುಪ್ಪಟ್ಟೆ ತನಕ ಎಲ್ಲವೂ ವನಸ್ಪತಿಗಳು, ಪ್ಲಾಂಟ್ಸ್ ಎಲ್ಲವೂ ಕ್ಷರ ಪುರುಷರು. ಆಮೇಲೆ ನಾಶವಿಲ್ಲದ ಪುರದಲ್ಲಿ ಇರುವವಳು ಅಕ್ಷರ ಪುರುಷಳು. ಅಂದ್ರೆ ಅವಳು ಶ್ರೀತತ್ವ, ಅವಳಿಗೆ ಮಾತ್ರ ದೇಹಕ್ಕೆ ನಾಶ ಇಲ್ಲದವಳು. ಅದರಿಂದ ಕ್ಷರ ಪುರುಷ ಅಕ್ಷರ ಪುರುಷ. ಈ ಇಬ್ಬರು ಪುರುಷರನ್ನು ನಿಯಂತ್ರಿಸುವ ಪುರುಷ ಒಬ್ಬ ಇದ್ದಾನೆ, ಅವನು ಉತ್ತಮ ಪುರುಷ. ಅವನನ್ನೇ ಇಲ್ಲಿ ಪುರುಷಂ ಅಂದದ್ದು. ಪುರುಷೋತ್ತಮ ಅಥವಾ ಮಹಾಪುರುಷ. ಒಂದೇ ಮಹಾಪುರುಷತೆ ಚರಣಾರವಿಂದಂ ಅಂತ ಕೆಲವು ಕಡೆ ಹೇಳ್ತಾರೆ, ಒಂದಾಮಹೇ ಪುರುಷತೆ ಚರಣಾರವಿಂದಂ ಅಂತ ಕೆಲವು ಕಡೆ ಹೇಳ್ತಾರೆ. ನಮ್ಮ ಮಹಾಪುರುಷ, ಉತ್ತಮ ಪುರುಷ, ಪುರುಷೋತ್ತಮ ಅಂತ ಯಾರನ್ನ ಮಹಾಪುರುಷ ಪೂರ್ವಜ ಜಿತಂತೆ ಸ್ತೋತ್ರದಲ್ಲಿ ಬರುತ್ತೆ ಮಹಾಪುರುಷ ಅಂತ. ಆ ಪುರುಷರಲ್ಲಿ ಶ್ರೇಷ್ಠನಾದ ಪುರುಷ, ಅವನನ್ನೇ ನಿರೂಪಕವಾಗಿ ಕೇವಲ ಪುರುಷ ಅಂದ್ರೆ ಅವನು ಕ್ಷರಾಕ್ಷರಗಳನ್ನು ನಿಯಂತ್ರಿಸುವ ಪುರುಷ. ಆದ್ದರಿಂದ ಪುರುಷೋತ್ತಮನಾದ ಪುರುಷ. ಉತ್ತಮ ಪುರುಷ, ಉತ್ತಮ ಪುರುಷ ಪುರುಷೋತ್ತಮ. ಉತ್ತಮ ಪುರುಷ ಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಅಥೋಸ್ಮಿ ಲೋಕೆ ವೇದೇಚ ಪ್ರಥಿತಃ ಪುರುಷೋತ್ತಮ. ಗೀತೆಯಲ್ಲಿ ಅದು ಎರಡನ್ನು ಹೇಳಿದ. ನಾನೇ ಪುರುಷ ಉತ್ತಮ, ನಾನೇ ಉತ್ತಮ ಪುರುಷ ಅಂತ. ಆ ಉತ್ತಮ ಪುರುಷ ಅವನು 3 ವಿಧ. ಪುರುಷ ಶಬ್ದವಾಚ್ಯವಾದ ವಸ್ತುಗಳು 3 ವಿಧ, ಉತ್ತಮ ಪುರುಷನೂ 3 ವಿಧ. ಅದನ್ನು ನಾನು ಮೊನ್ನೆ ಹೇಳಿದ್ದೆ. ಮೊದಲು ಸೃಷ್ಟಿ ಆಗದೇ ಇರುವಾಗ ಇಡೀ ಪುರುವಾಗಿ ಅಂದ್ರೆ ದೊಡ್ಡದಾಗಿ ಬೃಹತ್ತಾಗಿ ಇಡೀ ವಿಶ್ವದ ಅನಂತ ಆಕಾಶದಲ್ಲಿ ತುಂಬಿರತಕ್ಕಂಥ ಪುರು ಸಹ ಎಲ್ಲಕ್ಕಿಂತಲೂ ದೊಡ್ಡದಾಗಿ ಅನಂತ ಆಕಾಶದಲ್ಲಿ ತುಂಬಿರತಕ್ಕಂಥ ಅನಂತ ತತ್ವ ಪ್ರಳಯ ಕಾಲದಲ್ಲಿ ಅವನು ಪುರುಷ. ಆಮೇಲೆ ಬ್ರಹ್ಮಾಂಡದ ಸೃಷ್ಟಿ ಮಾಡಿ ಬ್ರಹ್ಮಾಂಡದ ಪುರದ ಒಳಗೆ ತುಂಬಿದವ ಪುರುಷ. ಆಮೇಲೆ ಪಿಂಡಾಂಡವನ್ನು ಸೃಷ್ಟಿ ಮಾಡಿ ಒಂದೊಂದು ಪಿಂಡಾಂಡದ ಒಳಗೂ ಅಂತರ್ಯಾಮಿಯಾಗಿ ತುಂಬಿದವ 3ನೆಯ ಪುರುಷ. ಹೀಗೆ ಭಗವಂತನ ರೂಪವು 3. ಯಾರು ಸೃಷ್ಟಿಯಾಗುವ ಮುಂಚೆ ಪುರು ಅನಂತ ಆಕಾಶದಲ್ಲಿ ವ್ಯಾಪಿಸಿದ್ದನೋ ಅಂಥ ಪುರುಷನನ್ನ, ಯಾರು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಬ್ರಹ್ಮಾಂಡದ ಒಳಗೆ ತಾನು ಬ್ರಹ್ಮಾಂಡ ಪುರದೊಳಗೆ ಪ್ರವೇಶಿಸಿ ಪುರುಷ ನಾಮಕನಾದನೋ ಅಂಥ ಪುರುಷ, ಯಾರು ಪಿಂಡಾಂಡಗಳನ್ನು ಸೃಷ್ಟಿ ಮಾಡಿ ಒಂದೊಂದು ಜೀವದೊಳಗೂ ಬಿಂಬರೂಪದಿಂದ ತುಂಬಿ ಅಂತರ್ಯಾಮಿಯಾದನೋ ಅಂಥ ಪುರುಷನನ್ನು ನಾವು ವಿಚಾರ ಮಾಡುವಂತಹದ್ದು ಅಂತ. ಬ್ರಹ್ಮಾದಿ ದೇವತೆಗಳು ವಿಚಾರ ಮಾಡುವುದು ಅದನ್ನ. ಅವರಿಗೆ ಬ್ರಹ್ಮಾದಿ ದೇವತೆಗಳಿಗೆ ಜೀವಾಭಿಮಾನಿ ಬ್ರಹ್ಮದೇವರು, ಜೀವಕ್ಕೆ ಅಭಿಮಾನಿ, ಕಾಲಕ್ಕೆ ಅಭಿಮಾನಿ, ಜೀವಕ್ಕೆ ಅಭಿಮಾನಿ. ಅವರು ಪ್ರಕೃತಿ, ಪುರುಷ ಮತ್ತು ಕಾಲ, ಇದು 2ರ ಅಭಿಮಾನ ಇದೆ ಅವರಿಗೆ. ಅಭಿಮಾನಿ ದೇವತೆ, ಜೀವಸ್ವರೂಪದ ಅಭಿಮಾನಿ. ಅಂಥ ಬ್ರಹ್ಮದೇವರಿಗೂ ಕೂಡ ಪ್ರತಿಯೊಂದು ಜೀವಸ್ವರೂಪದ ಬಿಂಬರೂಪನಾದ ಭಗವಂತನ ಅರಿವು ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಅವರು ತಿಳ್ಕೊಳ್ಬೇಕಾಗತ್ತೆ. ಅಂಥ ಪುರುಷನನ್ನು ಯಾಕೆ ಬ್ರಹ್ಮದೇವರ ಪುರದೊಳಗೂ ಅವರ ಜೀವಸ್ವರೂಪದೊಳಗೂ ಬಿಂಬರೂಪನಾಗಿರತಕ್ಕ ಪುರುಷನನ್ನು, ಬ್ರಹ್ಮದೇವರಿಗೂ ಪುರುಷ ಪುರುಷಂ ಪ್ರಕೃತಿಸ್ಥಂಚ. ಬರೇ ಬ್ರಹ್ಮದೇವರಿಗೆ ಅಷ್ಟೇ ಅಲ್ಲ, ಬ್ರಹ್ಮಾಂಡ ಪುರದೊಳಗೆ ತುಂಬಿರುವುದರಿಂದ ಅಷ್ಟೇ ಅಲ್ಲ, ಮತ್ತೆ ಸ ಭೂಮಿಂ ವಿಶ್ವತೋ ವೃತ್ವಾತ್ಯತಿಷ್ಠ ದಶಾಂಗುಲಂ ಪುರುಷ ಏವ ಇದಂ ಸರ್ವಂ. ಸ ಭೂಮಿಂ ವಿಶ್ವತೋ ವೃತ. ಭೂಮಿ ಅಂದ್ರೆ ಪ್ರಕೃತಿ, ಇಡೀ ಪ್ರಪಂಚದ ಸೃಷ್ಟಿಗೆ ಮೂಲ ಕಾರಣವಾಗಿರ್ತಕ್ಕಂಥ ಪ್ರಕೃತಿ. ಪ್ರಕೃತಿಯನ್ನು ಮೀರಿ ನಿಂತ ಅದನ್ನ ಪ್ರಕೃತಿಸ್ಥಂಚ. ಪ್ರಕೃತಿ ದೇವಿಯಾಗಿರ್ತಕ್ಕಂಥ ಶ್ರೀತತ್ವದಲ್ಲಿಯೂ ಸನ್ನಿಹಿತನಾಗಿ ಅವಳನ್ನೂ ನಿಯಂತ್ರಿಸತಕ್ಕಂಥ ಶಕ್ತಿ. ಇದನ್ನೇ ಮಮ ಯೋನಿ ಅಪ್ಸ್ವ ಅಂತಸ್ಸ ಮುದ್ರೇ
ಅಹಂ ಸುವೇ ಪಿತರಮಸ್ಯ ಮೂರ್ಧನ್ ಮಮ ಯೋನಿರಪ್ಸ್ವ ಅಂತಸ್ಸ ಮುದ್ರೇ ತಥೋ ವಿತಿಷ್ಠೆ ಭುವನಾನು ವಿಶ್ವೋದಾಮೂಂ ದ್ಯಾಂ ವರ್ಷಮಣೋಪಸ್ಪೃಶಾಮಿ ಅಹಮೇವ ಮಾತೈವ ಪ್ರವಾಮಿ ಆರಭಮಾಣ ಭುವನಾನಿ ವಿಶ್ವ. ಅವಳು ಹೇಳ್ತಾಳೆ, ನಾನೇ ಗಾಳಿಯಾಗಿ ಬೀಸ್ತೇನೆ, ನಾನೇ ಆಕಾಶವಾಗ್ತೇನೆ, ನಾನೇ ಕಾಲವಾಗ್ತೇನೆ, ನಾನೇ ಗಾಳಿಯಾಗಿ ಬೀಸ್ತೇನೆ, ಯಾರು ಬೇಡ, ವಾಯು ಬ್ರಹ್ಮ ಯಾರೂ ಬೇಡ ನನಗೆ. ಆದರೆ ಮಮ ಯೋನಿಹಿ ಅಪ್ಸ್ವ ಅಂತ ಸಮುದ್ರೆ, ನನ್ನನ್ನು ನಿಯಂತ್ರಿಸುವಂಥ ನನಗೂ ಕಾರಣ ಪುರುಷ ಒಬ್ಬ ಇದ್ದಾನೆ. ತಥೋ ವಿತಿಷ್ಠೆ ಭುವನಾನಿ ವಿಶ್ವೋದಾಮೂಂ ವರ್ಷಮಣೋಪಸ್ಪೃಶಾಮಿ ಪರೋದಿವಾ ಪರಯೇನಾ ಪೃಥಿವ್ಯ. ನಾನು ಎಷ್ಟು ದೊಡ್ಡವಳು ಅಂದ್ರೆ ಈ ಭೂಮಿ ಮತ್ತು ಸ್ವಭೂರ್ಭುವ ಸ್ವಹ ಈ ಬ್ರಹ್ಮಾಂಡವನ್ನು ಮೀರಿ ನಿಂತವಳು ಅಷ್ಟೇ. ಏತಾವತಿ ಮಹಿನಾ ಸಂಭವ, ನನ್ನ ಮಹಿಮೆ ಇಷ್ಟೇ ಅಂತಾಳೆ ಅವಳು. ಕೊನೆ ಎಲ್ಲ ಮಹಿಮೆ ಹೇಳಿ, ಏತಾವತಿ ನನ್ನ ಮಹಿಮೆ ಅಂದ್ರೆ ಬ್ರಹ್ಮಾಂಡವನ್ನೆಲ್ಲವನ್ನೂ, ಬ್ರಹ್ಮಾಂಡದ ಒಳಗಿರತಕ್ಕ ಬ್ರಹ್ಮಾದಿ ಸಮಸ್ತ ಜೀವರನ್ನು ನಿಯಂತ್ರಿಸುವ ಶಕ್ತಿ ಇಷ್ಟೇ. ಅದು ಹಾಗಲ್ಲ, ಅದು ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಮೀರಿರತಕ್ಕಂಥ ಶಕ್ತಿ. ನನ್ನ ಮಹಿಮೆ ಇಷ್ಟೇ. ಅದನ್ನೇ ಪ್ರಕೃತಿ ಸ್ಥಂಚ, ಪ್ರಕೃತಿಯನ್ನು ನಿಯಂತ್ರಿಸುತ್ತಾ ಚೇತನ ಪ್ರಕೃತಿಯಲ್ಲೂ ಜಡ ಪ್ರಕೃತಿಯಲ್ಲೂ ಇರತಕ್ಕಂಥ ಶಕ್ತಿ ಅದು. ಪುರುಷಂ ಪ್ರಕೃತಿ ಸ್ಥಂಚ ಒಂದೇ. ಅವನು ಏನು ಹೆಸರು ಯಾರು ಕೊಡಬೇಕು? ನಾವೇ. ಅದಕ್ಕೆ ಆಗಲಿ ವೇದ ಪುರುಷ ಕೊಟ್ಟ ಹೆಸರೇನು ಅಂದ್ರೆ ಒಂದೇ ವಿಷ್ಣು ಅಂತ. ಅವನ ಹೆಸರುಗಳಲ್ಲಿ ಒಂದು ಹೆಸರು, ಭಗವಂತನನ್ನ ಶಾಸ್ತ್ರದಲ್ಲಿ ಕರೆದ ಹೆಸರುಗಳಲ್ಲಿ ಒಂದು ಹೆಸರು ವಿಷ್ಣು ಅಂತ. ಅದಕ್ಕೆ ಕಾರಣ ಹಿಂದೆ ಹೇಳಿದ್ದೆ, ಜಗತ್ತಿನ ಒಳಗೂ ಹೊರಗೂ ತುಂಬಿದವ ಅಂತ ಅರ್ಥ ಅಲ್ವಾ ಪುರುಷ ಅಂದ್ರೆ. ವಿಷ್ಣು ಅಂದ್ರೆ ಅದೇ ಅರ್ಥ. ವಿಶತಿ, ಒಳಗೆ ಪಿಂಡಾಂಡದೊಳಗೆ ಅಂತರ್ಯಾಮಿಯಾಗಿ ಪ್ರವೇಶಿಸಿದವ ವಿಷ್ಣು. ವಿಶತಿ, ಬ್ರಹ್ಮಾಂಡದೊಳಗೆ ಅಂತರ್ಯಾಮಿಯಾಗಿ ಪ್ರವೇಶಿಸಿದವ ವಿಷ್ಣು. ವೇವೇಷ್ಟಿ, ಬ್ರಹ್ಮಾಂಡಕ್ಕಿಂತಲೂ ಹೊರಗೆ ವ್ಯಾಪಿಸಿದವ ವಿಷ್ಣು. ಹಾಗಾದ್ರೆ ಪುರುಷ ಶಬ್ದದ 3 ಆಸ್ಪೆಕ್ಟ್ಗಳನ್ನು ಹೇಳತಕ್ಕ ಶಬ್ದ ಅದು. ಅದಕ್ಕೋಸ್ಕರ ಪುರುಷಂ ವಿಷ್ಣು ಅಂತ. ಮುಂದೆ ಹೇಳಬೇಕಾದ ಒಂದು ಮಾತಿಗೆ ಪೂರಕವಾಗಿ ಒಂದು ವಿಶೇಷಣ ಕೊಡ್ತಾರೆ. ಪುರುಷಂ ಪ್ರಕೃತಿಸ್ಥಂಚ ಒಂದೇ ವಿಷ್ಣುಂ ಅಜೋತ್ತಮಂ ಅಂತ. ಬ್ರಹ್ಮದೇವರನ್ನೂ ಮೀರಿದ ತತ್ವ, ಜಗತ್ತಿಗೆ ಸೃಷ್ಟಿ ಮಾಡತಕ್ಕಂಥ ಬ್ರಹ್ಮನನ್ನು ಮೀರಿ ಬ್ರಹ್ಮನನ್ನು ನಿಯಂತ್ರಿಸುವ ತತ್ವ ಅಂತ ಹೇಳಿದರು.